ಡಿಕೆ ಸಂಪುಟದಲ್ಲಿ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ತಪ್ಪಿದೆ. ಈ ನಿಟ್ಟಿನಲ್ಲಿ ಬೆಳ್ಳಂಬೆಳಗ್ಗೆ ಅವರು ದೆಹಲಿಗೆ ಹಾರಿಬಿಟ್ಟಿದ್ದಾರೆ. ಸಚಿವ ಸ್ಥಾನದ ಬಹಳ ದೊಡ್ಡ ಆಕಾಂಕ್ಷಿ ಸಿದ್ದರಾಮಯ್ಯವರ ಆಪ್ತ ಮಿತ್ರ ಎಚ್.ಸಿ. ಮಹದೇವಪ್ಪ ದೆಹಲಿಗೆ ಹೊರಟಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಳಗ್ಗೆನೆ ದೆಹಲಿಗೆ ತೆರಳಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಬೆಳ್ಳಂಬೆಳಗ್ಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡಿದ್ದಾರೆ ಎಚ್.ಸಿ. ಮಹದೇವಪ್ಪ. ಎಲ್ಲ ಶಾಸಕರ ಒಟ್ಟು ಪೈಕಿ 15% ಮಾತ್ರ ಮಂತ್ರಿ ಆಗಬಹುದು. ಅಂದ್ರೆ 34 ಜನ. ಒಂದು ಬ್ಯಾಲೆನ್ಸ್ ಇದೆ. ಬಹಳ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಹಿಳೆಯರು ಯಾರು ಕೂಡ ಸಚಿವ ಸ್ಥಾನದಲ್ಲಿ ಇಲ್ಲ. ಅವರಿಗೆ ಕೊಡೋದಾ ಇನ್ಯಾರಿಗೆ ಕೊಡೋದಾ ಅಂತ ಹೇಳಿಕೊಂಡು ಡಿಕೆ ಸಂಪುಟದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯವರ ಬಹಳ ದೊಡ್ಡ ಆಪ್ತ ಮಿತ್ರ, ಅವ್ರು ಹೋದಂತ ಪಕ್ಷಕ್ಕೆಲ್ಲ ಇವರು ಬಂದವರು. ಸೊ ಇವರು ಬಹಳ ದೊಡ್ಡ ಆಕಾಂಕ್ಷಿ, ಅದರಲ್ಲೂ ಕೂಡ ಸೀನಿಯರ್ ಲೀಡರ್. ನನಗೆ ಸಚಿವ ಸ್ಥಾನ ಸಿಗಬಹುದು ಎನ್ನುವಂತ ದೊಡ್ಡ ನಿರೀಕ್ಷೆನ ಇಟ್ಕೊಂಡಿದ್ರು. ಆದ್ರೆ ಆ ನಿರೀಕ್ಷೆ ಎಲ್ಲ ಒಂದ್ ಕಡೆ ಫಲ ಸಿಗಲಿಲ್ಲ ಅವರಿಗೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆನೆ ದೆಹಲಿಗೆ ಹೋಗಿದ್ದಾರೆ, ವರಿಷ್ಠರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ. ಮಂತ್ರಿ ಸ್ಥಾನ ಸಿಕ್ಕದವ್ರದ್ದು ಮತ್ತೊಂದ್ ತರ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ತನಗೆ ಇಂಥದೇ ಖಾತೆ ಬೇಕು ಅಂತ. ಮಂತ್ರಿ ಸ್ಥಾನಕ್ಕೆ ಫಸ್ಟ್ ಪೈಪೋಟಿ, ಈಗ ತನಗೆ ಇಂಥದೇ ಖಾತೆ ಬೇಕು ಅಂತ. ಈಗ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಾದ ಲಾಬಿ. ಕೆಎಸ್ ಬಸವಂತಪ್ಪಗೆ ಖಾತೆ ಕೊಡಿಸಲು ಬಹಳ ದೊಡ್ಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಆಂಜನೇಯ. ವರಿಷ್ಠರಿಗೆ ಅಭಿನಂದನೆ ಹೆಸರಿನಲ್ಲಿ ಖಾತೆಗೆ ಲಾಬಿ. ಅಳಿಯನ ಪರ ಮಾಜಿ ಸಚಿವ ಆಂಜನೇಯ ಹ್ಯಾಟಿಂಗ್. ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ರು ಆಂಜನೇಯ ಅವರು. ಸಿದ್ದರಾಮಯ್ಯ ಅವಧಿಯಲ್ಲಿ ಆಂಜನೇಯ ನಿಭಾಯಿಸಿರುವಂತಹ ಖಾತೆ ಇದು. ಆದ್ರೆ ಆ ಖಾತೆಗೋಸ್ಕರ ತನ್ನ ಅಳಿಯನಿಗೆ ಕೊಡಿಸುವಂತ ನಿಟ್ಟಿನಲ್ಲಿ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಶಾಸಕರು ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅವರದ್ದು ಬೇರೆ ರೋದನೆ, ಅಸಮಾಧಾನ. ಇದರ ನಡುವೆ ಸಿಕ್ಕಂತಹ ಖಾತೆಯಲ್ಲಿ ತನಗೆ ಇದೇ ಖಾತೆ ಸಿಗಬೇಕು ಅಂತ ಪೈಪೋಟಿ. ಇದರ ಜೊತೆಗೆ ಈಗ ಒಂದು ಸ್ಟೆಪ್ ಮುಂದ್ಗಡೆ ಹೋಗಿದ್ದಾರೆ. ಈ ಬಸವಂತಪ್ಪ ಅವರ ಪರವಾಗಿ ಲಾಬಿ ಮಾಡುವಂತ ನಿಟ್ಟಿನಲ್ಲಿ ಆಂಜನೇಯ ಅವರು ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ. ವರಿಷ್ಠರ ಗಮನವನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಅದು ಕೂಡ ಅಭಿನಂದನೆ ಸಲ್ಲಿಸುವಂತ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಉಳಿದುಕೊಂಡು ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ.